ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೆಳೆಯರೆಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅನ್ಕೊಂಡು ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಅಲ್ಲಿ ನಂಬರ್ 54 54 ಏನೇನಾಯಿತು, ಮೈನ್ಸ್ ಯಾರು ಕ್ಯಾಪ್ಟನ್ ಆದ್ರು, ಯಾವ್ಯಾವ ಟಾಸ್ಕ್ ಬಂತು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಫುಲ್ ಅರ್ಥ ಆಗ್ಬೇಕಂದ್ರೆ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಏನಂದ್ರೆ, ಬಿಗ್ ಬಾಸ್ ಇನ್ನೊಂದು ಚಟುವಟಿಕೆ ಬರುತ್ತೆ. ಆ ಚಟುವಟಿಕೆ ಹೆಸರು ಬಂದ್ಬಿಟ್ಟು ನೀರು ಹೆಚ್ಚುವ ಚಟುವಟಿಕೆ. ಅದರಲ್ಲಿ ಬಂದ್ಬಿಟ್ಟು ಯಾವ ತಂಡ 2 ತಂಡ ಇರ್ತಾರೆ, ಅಲ್ಲಿ ಯಾವ ತಂಡ ವಿನ್ ಆಗುತ್ತೋ ಆ ತಂಡಕ್ಕೆ BB ಪಾಯಿಂಟ್ಸ್ ಅಂದ್ರೆ ಬಿಗ್ ಬಾಸ್ ಇಂದ 10,000 ಪಾಯಿಂಟ್ಗಳನ್ನು ಕೊಡಲಾಗುತ್ತೆ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಆ ಚಟುವಟಿಕೆ ಬಂದಾಗ ಆಟ ಆಡ್ತಾರೆ. ಅವಾಗ 2 ತಂಡ ಆಟ ಆಡಿದಾಗ ಅವಾಗ ಶೋಭಾ ತಂಡ ವಿನ್ ಆಗುತ್ತೆ. ಅದ್ರಲ್ಲಿ ಶೋಭಾ ತಂಡ ಅವ್ರಿಗೆ BB ಪಾಯಿಂಟ್ಸ್ 10,000 ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಆಕ್ಚುಲಿ ಇಷ್ಟು ಟಾಸ್ಕ್ಗಳೆಲ್ಲ ನಡೀತಾ ಇರ್ತಾರೆ 2 ದಿವಸದಿಂದ 3 ದಿವಸದಿಂದ. ಅದರಲ್ಲಿ ಯಾರಿಗೆ ಅತಿ ಹೆಚ್ಚು ಯಾವ ತಂಡಕ್ಕೆ BB ಪಾಯಿಂಟ್ಸ್ ಇದೆ ಅಂತ ಹೇಳ್ತಾರೆ ಬಿಗ್ ಬಾಸ್, ಆ ತಂಡದಲ್ಲಿ ಕ್ಯಾಪ್ಟನ್ಸಿ ಆಡೋದಕ್ಕೆ ನೆಕ್ಸ್ಟ್ ಮುಂದೆ ಗೇಮ್ ಕ್ಯಾಪ್ಟನ್ಸಿ ಆಗಕ್ಕೆ, ಮನೆ ಕ್ಯಾಪ್ಟನ್ಸಿ ಆಗಕ್ಕೆ ನೆಕ್ಸ್ಟ್ ಏನೇಗೆ ಬರುತ್ತೆ ಅದು ಆಡಕ್ಕೆ ಅರ್ಹತೆ ಇರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಅದರಲ್ಲಿ ಶೋಭಾ ತಂಡದಲ್ಲಿ ಇರುತ್ತೆ ಅತಿ ಹೆಚ್ಚಾಗಿ. ಅದ್ರಲ್ಲಿ ಶೋಭಾ ತಂಡದಲ್ಲಿ ಯಾರ್ಯಾರು ಆಯ್ಕೆ ಆಗ್ತಾರೆ ಅಂದ್ರೆ, ಅದರಲ್ಲಿ ಶೋಭಾ ತಂಡದಲ್ಲಿ ಆಯ್ಕೆ ಆಗ್ತಾರೆ ಯಾರು, ಶೋಭಾ ಅವರು, ಮತ್ತೆ ಮಂಜು ಅವರು, ಮತ್ತೆ ಯಾರು ಗೌತಮಿ, ಹನುಮಂತ್ ಅವ್ರು, ಚೈತ್ರ, ಇವ್ರು 5 ಜನ ಜಾಸ್ತಿ ದುಡ್ಡು ಕಾಣಿಸುತ್ತೆ. ಅದರಿಂದ ಅವ್ರು ಕ್ಯಾಪ್ಟನ್ಸಿ ಆಡೋದಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಚುಲಿ ಇವಾಗ ವಿನ್ ಯಾರು ಆಗಿತ್ತು ಆ ಒಂದು ತಂಡಕ್ಕೆ ಒಂದು ಲಕ್ಸುರಿ ಬಜೆಟ್ ಅನ್ನ ಕೊಡ್ತಾರೆ. ಅಂದ್ರೆ ಬಿಗ್ ಬಾಸ್ ಹೇಳ್ತಾರೆ, ನಿಮ್ಮ ತಂಡಕ್ಕೆ ಅಂದ್ರೆ 7 ಜನಕ್ಕೆ ಮಾತ್ರ ನಿಮ್ಗೆ ಲಕ್ಸುರಿ ಬಜೆಟ್ ಅನ್ನ ನೀವು ತಗೊಬಹುದು ಅಂತ ಹೇಳ್ತಾರೆ. ಮತ್ತೆ ಅದ್ರ ಜೊತೆ ಇನ್ನೂ ಒಂದು ಆಪ್ಷನ್ ಬಿಗ್ ಬಾಸ್ ಹೇಳ್ತಾರೆ, ಅಂದ್ರೆ ನಿಮ್ಮ ತಂಡದಲ್ಲಿ ಡಿಸ್ಕಷನ್ ಮಾಡಿ ಇನ್ನ ಇಬ್ಬರನ್ನ ನೀವು ಲಕ್ಸುರಿ ಬಜೆಟ್ಗೆ ನೀವು ಸೇರಿಸ್ಕೊಬಹುದು, ಶೇರ್ ಮಾಡ್ಕೊಬೇಕಂದಿದ್ರೆ ಅಂತ ಹೇಳ್ತಾರೆ. ಅದರಲ್ಲಿ ಗೌತಮಿ ಅಂದ್ರೆ ಧನರಾಜ್ ಅವ್ರನ್ನ ಅವರು ಆಯ್ಕೆ ಮಾಡ್ಕೊಂಡು ಚೂಸ್ ಮಾಡ್ಕೊಂಡು ಅವರು ಎಲ್ಲ ಅವ್ರಗಳನ್ನ ಹಂಚ್ಕೊಂತಾರೆ. ಯಾರು ಲಕ್ಸುರಿ ಬಜೆಟ್ ಬರುತ್ತಲ್ಲ, ಅದರಲ್ಲಿ ತುಪ್ಪ ಇವೆಲ್ಲ ಬರುತ್ತಲ್ಲ ಅವ್ರಿಗೆಲ್ಲ. ನೆಕ್ಸ್ಟ್ ಪಾಯಿಂಟ್ ಇದೇ ಮೈನ್ ಹೇಳ್ಕೊಂಡು ಆಕ್ಚುಲಿ ಹೋದ ವಾರ ಬಂದಾಗ ಕಿಚ್ಚಾಡ್ತಾರೆ ಯಾರು, ಹನುಮಂತ ಅವ್ರಿಗೆ ಮಾತು ಹೇಳಿದ್ರೆ ಏನ್ ಹೇಳಿ ಅದನ್ನ ಕಮೆಂಟ್ ಮಾಡಿ ಹೇಳ್ತೀನಿ. ಏನಂದ್ರೆ ಹನುಮಂತ ಅವರಿಗೆ ಬಟನ್ ನಮ್ಮ ಬಿಗ್ ಬಾಸ್ ಕಡೆಯಿಂದ ಕಳ್ಸಿಕೊಡ್ತೀನಿ ಅಂತ ಹೇಳಿ ಯಾರು ಕಿಚ್ಚ ಹೇಳ್ತಾರೆ, ಅದೇ ಮಾತಿಗೆ ತಕ್ಕಂತೆ ಉಳಿಸ್ಕೊಂತಾರೆ. ಕಿಚ್ಚ ಹನುಮಂತಗೆ ಒಂದು ಇನ್ನರ್ ವೇರ್ಸ್ ಇರ್ಬೋದು, ಮತ್ತೆ ಏನಿರುತ್ತೆ ಅವನು ಪಂಚೆ ಶರ್ಟು ಇವೆಲ್ಲನೂ ಕಳಿಸ್ಕೊಡ್ತಾರೆ ಬಿಗ್ ಬಾಸ್. ಅದ್ರ ಜೊತೆ ಯಾರು ಕಿಚ್ಚ ಮತ್ತೆ ಬಿಗ್ ಬಾಸ್ ತಂಡ ಕಡೆಯಿಂದ ಅದ್ರ ಜೊತೆಗೆ ಚಪ್ಲಿನೂ ಕಳಿಸ್ಕೊಡ್ತಾರೆ. ಇದಾಗಿತ್ತು ಮೈನ್ ಹೈಲೈಟ್ ಪಾಯಿಂಟ್ ಅಂದ್ರೆ ಇದನ್ನೇ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ನೆಕ್ಸ್ಟ್ ಕ್ಯಾಪ್ಟನ್ಸಿಗೆ ಅವಾಗೆಲ್ಲ ಆಯ್ಕೆ ಎಲ್ಲ ಆಗಿರಲ್ಲ, ಅದ್ರಲ್ಲಿ ಬಂದ್ಬಿಟ್ಟು ಇವಾಗ ಟಾಸ್ಕ್ ಅವ್ರಿಗೆ ಬರುತ್ತೆ 5 ಜನಕ್ಕೆ. ಏನಿದೆ ಬಿಗ್ ಬಾಸ್ ಕಡೆಯಿಂದ ಟಾಸ್ಕ್ ಏನ್ ಬರ್ತಾರೆ ಅದ್ರ ಹೆಸರು ಕೊಚ್ಚೆಯಲ್ಲಿ ಬಿಲ್ಲೆಗಳನ್ನು ಬೀಳಿಸುವ ಟಾಸ್ಕ್. ಅದ್ರ ಹೆಸರು ಬಂದ್ಬಿಟ್ಟು ಆ ಟಾಸ್ಕ್ ಬರುತ್ತೆ. ಆ ಟಾಸ್ಕ್ ಅಲ್ಲಿ ಎಲ್ಲ ಲಾಸ್ಟ್ ಎಲ್ಲರೂ ಆಡ್ತಾರೆ, ಬಟ್ ಲಾಸ್ಟ್ ಮಂಜು ಅವರೇ ವಿನ್ ಆಗ್ತಾರೆ. ಅದರಿಂದ ಆ ಟಾಸ್ಕ್ ಅಲ್ಲಿ ನೆಕ್ಸ್ಟ್ ಇವಾಗ ಏನಾಯ್ತು ಅಂದ್ರೆ, ಕ್ಯಾಪ್ಟನ್ಸಿ ಮನೆಗೆ ಯಾರಾದ್ರು ಅನ್ನೋದನ್ನ ಬೇಕಲ್ಲ, ಅದೇ ಮೈನ್ ಪಾಯಿಂಟ್ ಏನ್ ಹೇಳಿ ಆ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅದೇ ಬೇಕಾಗಿದಾರಲ್ಲ, ಮಂಜು ಅವ್ರು ವಿನ್ ಆಗ್ತಾರೆ. ಆದ್ರಿಂದ ಈ ವಾರದ ಕ್ಯಾಪ್ಟನ್ಸಿ ಆಗಿ ಮಂಜು ಅವ್ರು ಆಯ್ಕೆ ಆಗ್ತಾರೆ. ಇದಾಗಿಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಅಂದ್ರೆ ನೆಕ್ಸ್ಟ್ ಈ ವಾರದ ಕಳಪೆ ಯಾರು ಉತ್ತಮ ಯಾರು ಅಂತ ಬರ್ತಾರೆ. ಅವಾಗ ಮನೆಯಲ್ಲ ಡಿಸ್ಕಸ್ ಮಾಡೋ ಬೋರ್ ಕೊಟ್ಟಾರೆ. ಅಲ್ಲಿ ಮೈನ್ ಯಾರು ಬಂದಂದ್ರೆ ಇದು ಉತ್ತಮ ಬಂದ್ಬಿಟ್ಟು ಮೋಕ್ಷಿತ್ ಅವ್ರಿಗೆ ಸಿಗುತ್ತೆ, ಕಳಪೆ ಬಂದ್ಬಿಟ್ಟು ರಜತ್ ಅವ್ರಿಗೆ ಸಿಗುತ್ತೆ. ಇದಾಗಿದೆ ಫುಲ್ ಡಿಸ್ಕಷನ್ ಮಾಡಿ ಜ್ಯೂಸಿನ ಸಿಗುತ್ತೆ ಅಂತ ಹೇಳಿದ್ರೆ. ನೆಕ್ಸ್ಟ್ ಪಾಯಿಂಟ್ ಏನಾಯ್ತಂದ್ರೆ, ಕಳಪೆ ಕೊಟ್ಟಿರ್ತಾರಲ್ಲ ಆ ರೀಸನ್ ಇಂದ ಯಾರು ರಜತ್ ಅವ್ರ ಒಂದು ಮಾತಂದ್ರೆ ಒಂದು ಜೈಲಿನ ಶಿಕ್ಷೆಗೆ ಹೋಗ್ತಾರಲ್ಲ, ಅವಾಗ ಹೆಣ್ಮಕ್ಳು ಕೈ ಹಿಡ್ಕೊಂಡು ಓಡಾಡಿದ್ರೆ ಆಗೋಗಲ್ಲ, ಓಡಾಡಿದ್ರೆ ಕಪ್ ತಗೊಂಡು ಹೋಗಕ್ಕಾಗಲ್ಲ. ಇನ್ನು ನಾನು ಇಲ್ಲಿಂದ ಬಂದ್ಲಿ ಇನ್ನು ಮುಂದೆ ಅವ್ರಿಗಿರುತ್ತೆ ನಾನು ಕೈ ಹಿಡಿದು ತೋರಿಸ್ತೀನಿ ಅಂದ್ಬಿಟ್ಟು ಯಾರೋ ರಜತ್ ಅವ್ರು ಹೇಳ್ತಾರೆ. ಇದಾಗಿತ್ತು ಪಾಯಿಂಟ್. ನೆಕ್ಸ್ಟ್ ಹಂಗೆ ಅವರಲ್ಲಿದ್ದಾಗ ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, ಚೈತ್ರ ಅವರು ನಮ್ಮ ಬಾಸಪ್ಪ ಅಂತ ಕರೀತಾರೆ ರಜತ್ ಅವರು. ನಮ್ಮ ಬಾಸ್ ಕರಿ ಮಾತಾಡ್ಬೇಕು ಅಂತಾರೆ ಯಾರೋ ರಜತ್ ಅವರು. ಇದಾಗಿತ್ತು ಫುಲ್ಲು ಬಿಗ್ ಬಾಸ್ ಅಲ್ಲಿ ಆಗಿರ್ತಕ್ಕಂಥ 54 ದಿನ ಮೈಮನ್ ಪಾಯಿಂಟ್ಸ್ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ,